ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕನ್ನಡಿಗ ವಿದ್ಯಾರ್ಥಿ ನಿಗೂಢವಾಗಿ ಸಾವನ್ನಾಗಿರುವುದು. 22 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ಮೃತದೇಹ ಪತ್ತೆಯಾಗಿದೆ. ಆದರೆ ಈ ಪ್ರಕರಣದ ಸುತ್ತ ನೂರಾರು ಅನುಮಾನಗಳು ಮೂಡ್ತಾ ಇವೆ. ಕ್ಯಾಲಿಫೋರ್ನಿಯಾದಲ್ಲಿ ಕನ್ನಡದ ಮೂಲದ ವಿದ್ಯಾರ್ಥಿ ಮೃತದೇಹ ಪತ್ತೆಯಾಗಿರುವುದು. ಕಳೆದ 6 ದಿನಗಳಿಂದ ನಾಪತ್ತೆಯಾಗಿದ್ದ. ಇದು ಕೊಲೆನೋ, ಆತ್ಮಹತ್ಯೆನೋ ಅಥವಾ ಆಕಸ್ಮಿಕವಾದಂತಹ ಸಾವು ಅನ್ನುವಂತಹ ಅನುಮಾನ. ಫೆಬ್ರವರಿ 9ರಿಂದ ನಾಪತ್ತೆಯಾಗಿದ್ದ ಸಾಕೇತ್ ಶ್ರೀನಿವಾಸಯ್ಯ ಬರ್ಕ್ಲಿ ಹಿಲ್ಸ್ ಬಳಿಯ ಅನ್ಜಾ ಕೆರೆ ಬಳಿ ಕಾಣಿಸಿಕೊಂಡಿದ್ದ. ಕೊನೆ ಬಾರಿಗೆ ಅಲ್ಲಿ ಕಾಣಿಸಿಕೊಂಡಿದ್ದ. ಅಲ್ಲಿಂದ ನಾಪತ್ತೆಯಾಗಿದ್ದ ಈ ಸಾಕೇತ್ ಈಗ ಶವವಾಗಿ ಪತ್ತೆಯಾಗಿದ್ದ. 9ನೇ ತಾರೀಕು ನಾಪತ್ತೆಯಾಗಿದ್ದಂಥ ವಿದ್ಯಾರ್ಥಿ. ಕಳೆದ 6 ದಿನಗಳಿಂದ ಸಾಕೇತ್ಗಾಗಿ ಶೋಧ ನಡೀತಾ ಇತ್ತು. ಕೆರೆ ಪಕ್ಕದಲ್ಲಿ ಈತನ ಪಾಸ್ಪೋರ್ಟ್ ಮತ್ತು ಜಾಕೆಟ್ ಪತ್ತೆಯಾಗಿತ್ತು. ಒಂದು ಗಾರ್ಡನ್ನ ಕೆರೆಯಲ್ಲಿ ಸಾಕೇತ್ ಪತ್ತೆಗಾಗಿ ರಾಜ್ಯ ಸರ್ಕಾರವು ಕೂಡ ಕೇಂದ್ರಕ್ಕೆ ಪತ್ರ ಬರೆದಿತ್ತು. ವಿದೇಶಾಂಗ ಸಚಿವಾಲಯಕ್ಕೆ, ಅಂದ್ರೆ ಅಮೆರಿಕಾಗೆ ಸೂಚನೆಯನ್ನ ಕೊಡಿ ಅಲ್ಲಿನ ಸರ್ಕಾರಕ್ಕೆ ಬೇಕಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಅಂತ. ತುಮಕೂರು ಮೂಲದ ಸಾಕೇತ್ ಶ್ರೀನಿವಾಸಯ್ಯ ವಿದ್ಯಾರ್ಥಿ ಈಗ ಸಾವನ್ನಪ್ಪಿರೋದು. 2025ರಲ್ಲಿ IIT ಮದ್ರಾಸ್ನಲ್ಲಿ ಕೆಮಿಕಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿ 2025ಕ್ಕೆ ಮುಗಿಸಿದ್ರು ಆ ಒಂದು ಡಿಗ್ರಿಯನ್ನು. ಕೆಮಿಕಲ್ ಹಾಗೂ ಬಯೋಮೊಲೆಕ್ಯೂಲ್ ಎಂಜಿನಿಯರಿಂಗ್ನಲ್ಲಿ ಮಾಸ್ಟರ್ಸ್ ಮಾಡೋಕೆ ಅಮೆರಿಕಕ್ಕೆ ಹೋಗಿದ್ದು, ಬರ್ಕ್ಲಿಗೆ ಹೋಗಿದ್ದು. ತುಮಕೂರು ಮೂಲದ ಕುಟುಂಬ ಸದ್ಯಕ್ಕೆ ಬೆಂಗಳೂರಲ್ಲಿ ವಾಸ ಇದೆ, ನಾಗರಬಾವಿಯಲ್ಲಿ. ಈ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಹ ವಿಚಾರ ಇದ್ದು, ನಿನ್ನೆವರೆಗೂ ಸಾಕೇತ್ ಏನಾದ ಅನ್ನುವಂಥ ಪ್ರಶ್ನೆ ಇತ್ತು. ಇವತ್ತು ಶವವಾಗಿ ಪತ್ತೆಯಾಗಿದ್ದ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಇತ್ತೀಚೆಗೆ ಕೆನಡಾದಲ್ಲಿ ಚಂದನ್ ಕುಮಾರ್ ಅವರ ಹತ್ಯೆ ವಿಚಾರವನ್ನು ನಾವು ನೋಡಿದ್ವಿ. ಈಗ ಸಿಮಿಲರ್ ಆದಂತಹ ವಿಚಾರ, ಆದರೆ ಅಲ್ಲಿ ಹತ್ಯೆ ಆಗಿತ್ತು, ಬಟ್ ಇಲ್ಲಿ ನಿಗೂಢವಾದಂತಹ ಸಾವು ಅನ್ನುವಂಥದ್ದು ಅಷ್ಟೇ ಡಿಫರೆನ್ಸ್. ಆದರೆ ಕನ್ನಡಿಗರು ಹೊರದೇಶಗಳಲ್ಲಿ ಈಗ ಮೇಲಿನ ಮೇಲೆ ಈ ರೀತಿಯಾಗಿ ಸಾವನ್ನಪ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಲ್ಲಿಂದ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಂಥವರಿಗೆ ಅಥವಾ ಈಗ ಅಲ್ಲಿರುವಂಥವರಿಗೂ ಕೂಡ. ಸೊ ಈ ಸಾಕೇತ್ ವಿಚಾರದಲ್ಲಿ ಒಂದಿಷ್ಟು ಅನುಮಾನಗಳಿತ್ತು ಇಲ್ಲಿವರೆಗೂ. ಸದ್ಯಕ್ಕೆ ಅನುಮಾನಗಳು ಕೂಡ ಕಂಟಿನ್ಯೂಸ್ ಆಗ್ತಾ ಇದೆ. ಬಟ್ಟೆ ಕೆರೆಯ ಪಕ್ಕದಲ್ಲಿ ಸಿಕ್ಕಿದ್ದು ಯಾಕೆ, ಇದು ಕೊಲೆನಾ, ಆಕಸ್ಮಿಕ ಸಾವ, ಆ ರೀತಿಯಾದಂಥದ್ದು. ಈ ಆ ಲೊಕೇಶನ್ ಇದೆಯಲ್ಲ, ಅದು ಕೂಡ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಯಾರ್ದಾದ್ರೂ ಜೊತೆಗೀತ ಹೋಗಿರಬಹುದಾ, ಆ ರೀತಿಯಾಗಿ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಇಲ್ಲಿವರೆಗೂ? ಅರುಣ್, ಸದ್ಯಕ್ಕೆ ಲಭ್ಯ ಆಗಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಸಾಕೇತ್ ಸಾವಿಗೆ ಏನ್ ಕಾರಣ ಅನ್ನುವಂಥದ್ದು ಇದುವರೆಗೂ ಕೂಡ ಆ ವಿಚಾರದ ಬಗ್ಗೆ ನಿಖರವಾದ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ, ಇನ್ನ ಕೆಲವೊಬ್ರು ಆತನನ್ನ ಸಾಯಿಸಿರಬಹುದು ಅನ್ನುವಂತಹ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾನಾ ರೀತಿಯಾದಂತಹ ಅಭಿಪ್ರಾಯ ಈ ಒಂದು ವಿಚಾರದಲ್ಲಿ ವ್ಯಕ್ತ ಆಗ್ತಾ ಇದೆ. ಬಟ್ ಫೆಬ್ರವರಿ 9ರಂದು ತನ್ನ ತಾಯಿಗೆ ಕೊನೆಯದಾಗಿ ಆತ ಕರೆ ಮಾಡಿದ್ದ. ತಾಯಿಯ ಸಂದರ್ಭದಲ್ಲಿ ಕಾಲ್ ಅನ್ನ ಸ್ವೀಕರಿಸುವುದಿಲ್ಲ. ಅದಾದ್ಮೇಲೆ ಪುನಃ ಟ್ರೈ ಮಾಡ್ತಾರೆ, ಆದ್ರೆ ಆತನ ಆ ಸಂದರ್ಭದಲ್ಲಿ ಕರೆಯನ್ನ ಸ್ವೀಕರಿಸೋದಿಲ್ಲ. ಬಟ್ ಅದಾದ ಬಳಿಕ ನಾಪತ್ತೆ ಆಗ್ತಾನೆ. ಆತನ ರೂಮ್ಮೇಟ್ ಬನಿತ್ ಸಿಂಗ್ ಅಂತ ಪಂಜಾಬಿಯ ಹುಡುಗ ಒಬ್ಬ ಆತನ ರೂಮ್ಮೇಟ್ ಇರ್ತಾನೆ. ಆತನು ಕೂಡ ಈತ ಮಿಸ್ ಆಗಿರುವಂತಹ ವಿಚಾರವನ್ನ ಲಿಂಕ್ಡ್ಇನ್ ಅಲ್ಲಿ ಪೋಸ್ಟ್ ಮಾಡ್ತಾನೆ. ಬಳಿಕ ನಿರಂತರವಾದಂತಹ ಹುಡುಕಾಟ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕೇತ್ ಶ್ರೀನಿವಾಸಯ್ಯ ಪರ ಕ್ಯಾಂಪೈನ್ ಗಳಾಗುತ್ತೆ. ಆತನನ್ನ ಹುಡುಕಿಸಿ ಕೊಡಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಂಪೈನ್ ಆಗುತ್ತೆ. ಅದೆಲ್ಲದರ ಮಧ್ಯ ಆತನ ಶೂ ಮತ್ತೆ ಜಾಕೆಟ್ ಮತ್ತೆ ಆತನ ಒಂದಷ್ಟು ಥಿಂಗ್ಸ್ ಗಳು, ಲ್ಯಾಪ್ಟಾಪ್, ಮೊಬೈಲು, ಇದೆಲ್ಲವೂ ಕೂಡ ಅದೇ ಒಂದು ಆತನ ರೂಮ್ ಇದ್ದಂತಹ 1 ಕಿಲೋಮೀಟರ್ ದೂರದ ಅಂತರದಲ್ಲಿ ಇರುವಂತಹ ಒಂದು ಕೆರೆಯ ಬಳಿಯಲ್ಲಿ ಪತ್ತೆ ಆಗತ್ತೆ. ಅದಾದ ಬಳಿಕ ಅಲ್ಲಿನ ಸ್ಥಳೀಯ ಪೊಲೀಸರು ಆತನ ಲೊಕೇಶನ್ ಲಾಸ್ಟ್ ಎಲ್ಲಿ ಟ್ರೇಸ್ ಆಗಿತ್ತಲ್ಲ ಆ ಕೆರೆಯ ಜಾಗದಿಂದ ನಿರಂತರವಾಗಿ ಹುಡುಕಾಟವನ್ನ ನಡೆಸ್ತಾರೆ. ಅದಾದ ಮೇಲೆ ಸುತ್ತಮುತ್ತಲ ಅಷ್ಟೂ ಪ್ರದೇಶದಲ್ಲಿ ಹುಡುಕಾಟವನ್ನ ನಡೆಸ್ತಾರೆ. ಅದಾದ ಬಳಿಕ ಇವತ್ತು ಬೆಳಿಗ್ಗೆ 5 ಗಂಟೆಯ ಸುಮಾರಿಗೆ ರಾಯಭಾರಿ ಕಚೇರಿಯಿಂದ ಅಧಿಕೃತವಾಗಿ ಒಂದು ಮಾಹಿತಿ ಸಿಗುತ್ತೆ. ಸಾಕೇತ್ ಶ್ರೀನಿವಾಸಯ್ಯ ಅವರು ಶವವಾಗಿ ಪತ್ತೆಯಾಗಿದ್ದಾರೆ ಅನ್ನುವಂತಹ ವಿಚಾರ ಸಿಗುತ್ತೆ. ಅವರ ಕುಟುಂಬಸ್ಥರು ಕೂಡ ನಿರಂತರವಾಗಿ ಸರ್ಕಾರವನ್ನ ಮನವಿ ಮಾಡ್ಕೊಳ್ತಾ ಇದ್ರು, ನನ್ನ ಮಗನಿಗೆ ಏನಾಗಿದೆ ಅನ್ನುವಂಥದ್ದನ್ನ ಹುಡುಕುವಂತಹ ಪ್ರಯತ್ನ ಮಾಡಿ ಅಂತ ಕೂಡ. ಬಟ್ ಈಗ ಆತ ಮೃತನಾಗಿ ಪತ್ತೆಯಾಗಿರುವಂತದ್ದು, ಶವವಾಗಿ ಪತ್ತೆ ಆಗಿರುವಂತದ್ದು ನಿಜಕ್ಕೂ ಕೂಡ ಕುಟುಂಬಸ್ಥರಿಗೂ ಒಂದು ದುಃಖಕರವಾದ ವಿಚಾರ. ಯಾಕಂದ್ರೆ ಮದ್ರಾಸ್ನಂತಹ IITಯಲ್ಲಿ ಓದ್ಕೊಂಡು ಹೋಗಿ ಅಲ್ಲಿ MS ಮಾಡೋದಕ್ಕೆ ಹೋದಂತಹ ಹುಡುಗ ಈಗ ವಾಪಸ್ ಬರ್ತಾ ಇರೋದು ಕೂಡ
ಮೃತದೇಹವಾಗಿ ಬರ್ತಾ ಇದ್ದಾನೆ ಅಂದ್ರೆ ಅವ್ರ ಕುಟುಂಬಸ್ಥರಿಗೂ ಒಂದು ದೊಡ್ಡ ಶಾಕ್ ಇದು. ಸೊ ಏನಾದ ಮಗ ಅನ್ನುವಂತಹ ದುಃಖದಲ್ಲಿ, ಆತಂಕದಲ್ಲಿ ಅವ್ರ ಕುಟುಂಬಸ್ಥರಿದ್ದಾರೆ. ನಾನು ಕೂಡ ಅವ್ರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದೆ, ಬಟ್ ಮಾಧ್ಯಮಗಳಿಗೆ ಸದ್ಯ ಪ್ರತಿಕ್ರಿಯೆ ಕೊಡುವಂತಹ ಮನಸ್ಥಿತಿಯಲ್ಲಿ ಅವರಿಲ್ಲ. ಅಷ್ಟೊಂದು ದುಃಖದಲ್ಲಿ ಇವಾಗ ಇದ್ದಾರೆ. ಅವರಿಗೆ 2 ಮಕ್ಕಳು, ಒಬ್ಬ ಈ ಸಾಕೇತ್, ಇನ್ನೊಂದು ಮಗಳಿದ್ದಾರೆ. ಸೊ ಡಿ ಗ್ರೂಪ್ ಬಡಾವಣೆಯಲ್ಲೇ ಅನ್ನಪೂರ್ಣೇಶ್ವರಿ, ಇಲ್ಲಿ ಇರುವಂತಹ ಅನ್ನಪೂರ್ಣೇಶ್ವರಿ ನಗರದ ಡಿ ಗ್ರೂಪ್ ಬಡಾವಣೆಯಲ್ಲೇ ಅವರು ವಾಸವಾಗಿದ್ದಾರೆ. ಸೊ ಅವರು ಈಗ ತನ್ನ ಮಗನ ಸಾವಿನ ಸುತ್ತ ಇರುವಂತಹ ಅನುಮಾನಗಳ ಹುತ್ತವನ್ನ ಏನೇನಾಯ್ತು ಮಗನಿಗೆ ಅನ್ನುವಂತಹ ಆತಂಕದಲ್ಲಿ ಸದ್ಯ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂತಹ ಉತ್ತರ ಇನ್ನೂ ಸಿಕ್ಕಿಲ್ಲ. ಬಟ್ ಕೆರೆಯ ಬಳಿ ಆತನ ಜಾಕೆಟ್, ಶೂ ಮತ್ತೆ ಲ್ಯಾಪ್ಟಾಪ್ ಇವೆಲ್ಲವೂ ಕೂಡ ಸ್ವಲ್ಪವೂ ಚದರಿದ ಸ್ಥಿತಿಯಲ್ಲಿ ಇರಲಿಲ್ವಂತೆ. ಅಂದ್ರೆ ಇಟ್ಟ ಹಾಗೆ ಇದ್ದದ್ದು ಒಂದಷ್ಟು ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಅರುಣ್, ಥ್ಯಾಂಕ್ ಯು.